ನೀವು ತಿನ್ಸೋದೇನು ಬೇಡ, ಕೊಡಿ ನಾನೇ ತಿಂತೀನಿ. ದಯವಿಟ್ಟು ಹಾಗೆ ಹೇಳಬೇಡ ಅಮೃತ. ನಿನ್ನ ತಾಯಿಯಾಗಿ ನಿನಗೆ ಊಟ ಮಾಡಿಸೋ ಒಂದು ಅವಕಾಶ ಮಾಡಿಕೊಡು. ನನಗೂ ಒಂದು ಮಗು ಆಗತ್ತೆ. ಆ ಮಗುಗೆ ಲಾಲಿ ಹಾಡು ಮನಸ್ಬೇಕು, ಚಂದಮಾಮನ್ ತೋರಿಸಿ ಊಟ ಮಾಡಿಸ್ಬೇಕು ಅಂತ ಎಷ್ಟೋ ಆಸೆ ಕನಸುಗಳನ್ನ ಕಟ್ಕೊಂಡಿದ್ದೆ. ಆದರೆ ಆ ದೇವರು ಆ ಭಾಗ್ಯ ನನಗೆ ಕೊಡಲಿಲ್ಲ. ನನ್ನ ಹೊಟ್ಟೆಲ್ ಮಗು ಹುಟ್ಟಲಿಲ್ಲ. ಆ ಕಾರಣಕ್ಕೆ ಪ್ರತಿದಿನ ನಾನು ಎಷ್ಟು ಸಂಕಟ ಅನುಭವಿಸಿದ್ದೀನಿ ಗೊತ್ತಾ. ನಮಗೆ ಮಕ್ಕಳಾಗಲಿ ಅಂತ ನಾನು ಇವರು ಹೋಗದೇ ಇರೋ ದೇವಸ್ಥಾನ ಇಲ್ಲ, ತಗೊಳ್ದೇ ಇರೋ ಟ್ರೀಟ್ಮೆಂಟ್ ಇಲ್ಲ. ಆದರೆ ನಾನು ನಂಬಿರೋ ಆ ಈಶ್ವರ ನನ್ನ ಕೈ ಬಿಡಲಿಲ್ಲ. ಅದರಲ್ಲೂ ಅವನ ಸನ್ನಿಧಾನದಲ್ಲೇ ನೀನು ಸಿಕ್ಕಿರೋದು ತುಂಬ ವಿಶೇಷ ಗೊತ್ತಾ. ಯಾವ ಜನ್ಮದ ಋಣನೋ ಏನೋ ಅಮೃತ. ನಿನ್ನಂಥ ಒಳ್ಳೆ ಮನಸ್ಸಿರೋಳು ನನಗೆ ಮಗಳಾಗಿ ಸಿಕ್ಕಿದೆಯಾ. ನನ್ನ ಇಷ್ಟು ದಿನದ ಕೊರಗು ನೀಗೋ ಹಾಗೆ ಮಾಡಿದೀಯಾ. ಪಾಪ ಮಕ್ಕಳಿಲ್ಲ ಅಂತ ಎಷ್ಟು ನೊಂದಿದ್ದಾರೆ. ನಿಮ್ಮ ಮಗಳಾಗಿ ತುಂಬ ದಿನ ಇರಲ್ಲ ಅಂತ ಇವ್ರಿಗೆ ಹೇಳಿದ್ರೆ ಹೇಗೆ ತಡ್ಕೋತಾರೆ. ಅಕಸ್ಮಾತ್ ನಾನು ಇಲ್ಲಿಂದ ಹೋದರೆ ನಾನು ಯಾಕಿಂತ ಇಕ್ಕಟ್ಟಲ್ಲಿ ಸಿಕ್ಕಾಕಿಸ್ತಾ ಇದೆಯಾ. ನಿಮ್ಮ ಮಗಳಾಗಿ ತುಂಬ ದಿನ ಇರಲ್ಲ ಅಂತ ಹೇಗೆ ಹೇಳೋದು ಇವ್ರಿಗೆ. ಅಕಸ್ಮಾತ್ ನಾನು ಇಲ್ಲಿಂದ ಹೋದರೆ ದೇವ್ರೆ ನಾನು ಯಾಕಿಂತ ಇಕ್ಕಟ್ಟಲ್ಲಿ ಸಿಕ್ಕಾಕಿಸ್ತಾ ಇದೆಯಾ. ಜನಗಳು ನನ್ನ ಬಗ್ಗೆ ಏನೇನೋ ಮಾತಾಡ್ತಾ ಇದ್ರು. ಅವ್ರು ಮಾತಾಡೋ ಮಾತು ನನ್ನ ಮನಸ್ಸನ್ನ ಚುಚ್ತಾ ಇತ್ತು. ಅವ್ರು ಮಾತಾಡೋದನ್ನ ಕೇಳಿದಾಗ ಈ ಜನ್ಮದಲ್ಲಿ ನನಗೆ ಅಮ್ಮ ಅಂತ ಕರೆಸ್ಕೊಳ್ಳೋ ಯೋಗ್ಯತೆನೇ ಇಲ್ವೇನೋ ಅಂತ ಅನಿಸ್ತಿತ್ತು. ಅನ್ಸೋದೇನು, ಎಷ್ಟೋ ದಿನಗಳು ಊಟ ನಿದ್ದೆ ಬಿಟ್ಟು ಕೊರಗ್ತಾ ಇದ್ದೆ. ಅಮೃತ, ನೀನು ಯಾವತ್ತು ನನಗೆ ಅಮ್ಮ ಅಂತ ಕರಿತೀಯೋ ಅಂತ ಕಾಯ್ತಾ ಇದ್ದೀನಿ. ನಿನ್ನ ಮನಸ್ಸಲ್ಲಿ ಯಾವತ್ತು ನನ್ನ ಬಗ್ಗೆ ಅಮ್ಮ ಅನ್ನೋ ಭಾವನೆ ಬರುತ್ತೋ ಆ ದಿನಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀವು ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕನಿಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?